ನಮಸ್ಕಾರ ಕರ್ನಾಟಕ. ಬೆಳಗಿನ ಶುಭೋದಯಗಳನ್ನ ಹೇಳುತ್ತಾ ನಮ್ಮ ಫಿಲ್ಮ್ ಹೀರೋ ರವಿಚಂದ್ರನ್ ಅವರು ಹೇಳಿರುವಂತ ಒಂದು ಹಾಡು ಜ್ಞಾಪಕ ಬರುತ್ತೆ. ಬೆಳಗ್ಗೆ ನಾನು ಅದನ್ನ ಸ್ಟೇಟಸ್ ಅಲ್ಲಿ ಹಾಕಿದ್ದೆ. ನನಗೆ ಅಷ್ಟು ಹೇಳಕ್ ಬರಲ್ಲ, ಬಟ್ ಆದ್ರೆ ಈ ಹಾಡನ್ನು ಹೇಳ್ಬಿಟ್ಟು ಹಾಯ್ ಗುಡ್ ಮಾರ್ನಿಂಗ್, ಈ ಹಾಡನ್ನು ಹೇಳ್ಬಿಟ್ಟು ಮುಂದಿನ ವಿಚಾರ ಹೇಳ್ತೀನಿ. ಹೂ ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಹೇಳು, ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು, ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು. ಈ ಧರ್ಮಸ್ಥಳ ಹತ್ಯಾಕಾಂಡ ಒಂದು ದೊಡ್ಡ ಯುದ್ಧಕಾಂಡವಾಗಿನೇ ಕಾಮನ್ ಮ್ಯಾನ್ ವರ್ಸಸ್ ಪವರ್ಫುಲ್. ನಾನು ಯಾವ ರಾಜಕಾರಣಿ ಹೆಸರು ಹೇಳಲ್ಲ, ಯಾವ ಪೊಲೀಸ್ ಅಧಿಕಾರಿ ಹೆಸರು ಹೇಳಲ್ಲ. ಈ ಯುದ್ಧಕಾಂಡ ಏನಿದೆ, ಧರ್ಮಸ್ಥಳದ ಯುದ್ಧಕಾಂಡ ಏನಿದೆ, ಸಾಮಾನ್ಯ ಜನರ ನ್ಯಾಯಕ್ಕೋಸ್ಕರ ಪರಿತಪ್ಪಿಸಿ ಹೋರಾಡ್ತಾ ಇರುವಂತ ಒಂದು ಯುದ್ಧಕಾಂಡವಾಗಿ ಐ ಥಿಂಕ್ ಕನ್ವರ್ಟ್ ಆಗಿದೆ. ಯಾಕೆ ಯುದ್ಧಕಾಂಡ ಅಂತಂದ್ರೆ, ಯಾಕೆ ಈ ಹಾಡು ಅಂತಂದ್ರೆ, ಹೂವು ಮಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು. ಈ ಧರ್ಮಸ್ಥಳದ ಯುದ್ಧಕಾಂಡದಲ್ಲಿ ಈ ನ್ಯಾಯ ಅನ್ನೋದು, ಧರ್ಮಸ್ಥಳದ ಹತ್ಯಾಕಾಂಡದ ನ್ಯಾಯ ಅನ್ನೋದು ಒಂದು ಹೂವು ಆಯ್ತು ಅಂತಂದ್ರೆ ಖಂಡಿತವಾಗಿಯೂ ಕೂಡ ನಾವು ಅದಕ್ಕೆ ಮುಳ್ಳಾಗಿ ಕಾಯ್ತೀವಿ ಅಂತ ಈ ಕರ್ನಾಟಕದ ಜನತೆಗೆ ಭರವಸೆಯನ್ನು ಕೊಡುತ್ತಾ, ಏನೇ ಏರಿಳಿತ ಆಗಿರ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಮಾತ್ರ ಕಳ್ಕೊಂಬೇಡಿ. ಇದೊಂದೇ ನನ್ನ ರಿಕ್ವೆಸ್ಟ್. ಏನ್ ಬೇಕಾದ್ರೆ ಆಗ್ಲಿ, ಲೆಟ್ ಇಟ್ ಎನಿಥಿಂಗ್ ಹ್ಯಾಪನ್, ಬಟ್ ಕರ್ನಾಟಕದ ಜನತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಮಾತ್ರ ನೀವು ಕಳ್ಕೊಂಬಾರ್ದು. ಇದೇ ನನ್ನ ಕಡೆಯಿಂದ ಒಂದು ಮನವಿ. ಈ ಧರ್ಮಸ್ಥಳದ ಹತ್ಯಾಕಾಂಡದ ಯುದ್ಧಕಾಂಡದ ಹೋರಾಟದಲ್ಲಿ ಈ ಒಂದು ಹತ್ಯಾಕಾಂಡ ಒಂದು ಹೂವಾದ್ರೆ ಖಂಡಿತವಾಗಿ ನಾನು ಮುಳ್ಳಾಗಿ ಕೆಲಸ ಮಾಡ್ತೀನಿ. ನೋಡಕ್ಕೆ ಮುಳ್ಳು ಏನಕ್ಕೆ ಅಂತಂದ್ರೆ, ಇದನ್ನ ಮುಟ್ಟಕ್ ಬಂದ್ರೆ ಆ ಮುಳ್ಳು ಹೆಂಗ್ ಚುಚ್ಚುತ್ತೆ ಅಂತಂದ್ರೆ ಮೋಸ್ಟ್ಲಿ ಚುಚ್ಚಿಸ್ಕೊಂಡೋಗಿ ಹೆಂಗ್ ಗೊತ್ತಾಗುತ್ತೆ. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಧರ್ಮಸ್ಥಳದ ವಿಚಾರದಲ್ಲಿ ಕರ್ನಾಟಕದ 97% ಎಕ್ಸ್ಪೆಕ್ಟ್ ಮಾಡ್ದಂಗೆ ನ್ಯಾಯ ಅಂತೂ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಒಂದಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಏನ್ ಡೆವಲಪ್ಮೆಂಟು ಅಂತಂದ್ರೆ, ನನ್ಗೆ ಯಾರೋ ಒಬ್ಬ ವಾಟ್ಸಪ್ ಅಲ್ಲಿ ಕಳ್ಸಿದ. ಏನು ಅಂತಂದ್ರೆ, ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನಿಗೆ ಪ್ರಮೋಷನ್ ಆಯ್ತು, ಜಗ್ಗನಿಗೆ ಫಾರ್ವರ್ಡ್ ಮಾಡುವಂತ ಯಾರೋ ಹಾಕಿ ಒಂದು ಟ್ಯಾಗ್ ಲೈನ್ ಹಾಕಿ ಕಳ್ಸಿದ್ರು. ಅಂದ್ರೆ ಧರ್ಮಸ್ಥಳದ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನಿಗೆ ಪ್ರಮೋಷನ್ ಆಗಿರೋದನ್ನ ಅಂದ್ರೆ ಏನು ನೀನ್ ಕಿಸಿಯಕ್ಕಾಗಲ್ಲ. ನೀನ್ ಲೈವ್ ಮಾಡಿದ್ರು ಅಷ್ಟೇ, SIT ಮಾಡಿಸಿದ್ರು ಅಷ್ಟೇ, ಕಿರ್ಚಾಡಿದ್ರು ಅಷ್ಟೇ, ನೀನ್ ಏನು ಕಿಸಿಯಕ್ಕಾಗಲ್ಲ ಜಗದೀಶ್. ನೋಡು, ಆ SIT ಇನ್ಸ್ಪೆಕ್ಟರ್ನ ಯಾರು ಭೀಮನ್ನ ತರಾಟೆ ತೆಗೆದುಕೊಂಡ, ಯಾರು ಕೆಂಪಮ್ಮನ್ನ ಎದುರಿಸ್ದ, ಅವ್ರಿಗೆ ಸರ್ಕಾರದ ಕೈಲೇ ಪ್ರಮೋಷನ್ ಕೊಡಿಸಿದ್ದೀವಿ ಅಂತ ಹೇಳುತ್ತಾ ಆ ಟ್ಯಾಗ್ ಲೈನ್ಗೆ ಇನ್ಸ್ಪೆಕ್ಟರ್ ಮಂಜುನಾಥನ್ ಫೋಟೋ ಹಾಕಿ ಪ್ರಮೋಟೆಡ್ ಟು DYSP ಅಂತ ಹೇಳಿ ನನಗೆ ವಾಟ್ಸಪ್ ಅಲ್ಲಿ ಕಳಿಸಿದ್ರು. ಕಂಗ್ರ್ಯಾಚುಲೇಷನ್ಸ್ ಮಂಜುನಾಥ್ ಗೌಡನಿಗೆ ಕಂಗ್ರ್ಯಾಚುಲೇಷನ್ ಹೇಳುತ್ತಾ ಆ ವಾಟ್ಸಪ್ ಕಳಿಸಿದವನಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಬ್ರದರ್, ನಾನು ಅನ್ಕೊಂಡಂಗೆ ಏನೋ ಆಗುತ್ತೋ ಇಲ್ಲೋ ಅದು ಸಮಯ ನಿರ್ಧಾರ ಮಾಡುತ್ತೆ ಬ್ರದರ್, ಬಟ್ ನೀನ್ ಕಳ್ಸಿರೋಂತ ಫೋಟೋ ಇದೆಯಲ್ಲ, ಪ್ರಮೋಷನ್ ಫೋಟೋ ವಂಡರ್ಫುಲ್. ಅದಕ್ಕೊಂದು ಪೀಟಿಗೆ ಹಾಕ್ತೀನಿ, ಒಂದೇ ಒಂದು ಸಣ್ಣ ಪೀಟಿಗೆ ಅಂತಂದ್ರೆ, ಮಂಜುನಾಥ್ ಗೌಡನಿಗೆ ಪ್ರಮೋಷನ್ ಕೊಟ್ಟಿರುವಂತ ಸರ್ಕಾರಕ್ಕೂ ಮಂಜುನಾಥ್ ಗೌಡನಿಗೂ ಆತ್ಮಗಳಿಗೂ ಕಂಗ್ರ್ಯಾಚುಲೇಷನ್ ಹೇಳುತ್ತಾ, ನಾನು CM ಆದ್ರೆ ನಾನು CM ಆಗ್ತೀನಿ. CM ಆದ್ರೆ ಮಂಜುನಾಥ್ ಗೌಡನನ್ನ CM ಆಫೀಸಲ್ಲಿ ಕೆಲ್ಸಕ್ಕೆ ಮಾಡ್ಕಂತೀನಿ. ಆಗ್ಬೋದಾ? ನಾನು ಒಂದಲ್ಲ ಒಂದ್ ದಿವಸ ಚೀಫ್ ಮಿನಿಸ್ಟರ್ ಆಗ್ತೀನಿ. ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಇನ್ಸ್ಪೆಕ್ಟರ್ ಅಂಡ್ ನೌ ಪ್ರಮೋಟೆಡ್ DYSP ಆಗಿರುವ, DYSP ರ್ಯಾಂಕ್ಗೆ ಪ್ರಮೋಟ್ ಆಗಿರುವ ಮಂಜುನಾಥ್ ಗೌಡನ ಪ್ರಮೋಷನ್ ಕಂಗ್ರ್ಯಾಚುಲೇಷನ್ ಹೇಳುತ್ತಾ, ನಾನ್ CM ಆದ ದಿವಸ ಮಂಜುನಾಥ್ ಗೌಡನ್ನ CM ಆಫೀಸಲ್ಲಿ ಕೆಲ್ಸಕ್ಕೆ ಮಾಡ್ಕಂತೀನಿ. ಇಷ್ಟು ಹೇಳುತ್ತಾ, ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಹೂವು ಮಳ್ಳು ಜೋಡಿಯಾಗೆ ಬಾಳೋದೇಕೆ ಹೇಳು,
ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಏಳು, ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು, ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಹೇಳು. ರವಿಚಂದ್ರನ್ ಅವರ ಹಾಡು ಇವತ್ತು ಸತ್ಯ ಅನಿಸ್ತಾ ಇದೆ. ಫಿಲಂ ನೋಡ್ಬೇಕಾದ್ರೆ ನಾನು ಇನ್ನ ಪುಟ್ಟ ಹುಡುಗ, ನಾನು ಅನ್ಕೊಂಡೆ ಈ ರೀತಿ ಎಲ್ಲ ಜೀವನ ಇರುತ್ತೆ ಅಂತ. 100% ಇರುತ್ತೆ, 100% ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಈ ಸಮಾಜ ಒಂದು ಯುದ್ಧ ಕಾಂಡವಾಗಿ ಬದಲಾವಣೆ ಆಗ್ತಾ ಇದೆ. ಭಾಗ್ಯಗಳು ಬಿಟ್ಟಾಕು, ನಮ್ಮನ್ನ ಉದ್ಧಾರ ಮಾಡೋದು ಬಿಟ್ಟಾಕು, ಕನಿಷ್ಠ ನ್ಯಾಯ ಕೂಡ ಒಂದು ಹತ್ಯಾಕಾಂಡದಲ್ಲಿ ಕೊಡಕ್ ಆಗಲ್ಲ ನಮ್ಮ ಪರಿಸ್ಥಿತಿಗೆ ನಮ್ಮ ಸಮಾಜ, ನಮ್ಮ ವ್ಯವಸ್ಥೆ ಬಂದು ನಿಂತಿದೆ ಅಂತಂದ್ರೆ ನಮ್ಮ ಬೆನ್ನನ್ನ ನಾವೇ ತಟ್ಕೊಳ್ಬೇಕು. ಆ ಪರಿಸ್ಥಿತಿ ಆಗಿದೆ. ಏನೋ ಮಂಜುನಾಥ ಗೌಡನಿಗೆ DYSP ಆಗಿ ಪ್ರಮೋಷನ್ ಕೊಟ್ಟಂತ ಸರ್ಕಾರ, ಬೆನ್ನಿಗೆ ನಿಂತ್ಕೊಂಡಂತ ವ್ಯವಸ್ಥೆ ಕಂಗ್ರಾಚುಲೇಷನ್ ಹೇಳುತ್ತಾ ಏನ್ ಮಾಡಕ್ಕಾಗತ್ತೆ. ಬಟ್ ಆದ್ರೆ ನೀವು ಪ್ರಮೋಷನ್ನೇ ಕೊಡಿ, ಅವನನ್ನ CM ಮಾಡಿ, ಅಕಸ್ಮಾತ್ SIT ನಲ್ಲಿ ಕೆಲವರು ಜೈಲ್ಗಂತೂ ಹೋಗೇ ಹೋಯ್ತಾರೆ. SIT ನಲ್ಲಿ ಒಂದಷ್ಟು ಜನ ಜೈಲ್ಗೆ ಹೋಗ್ತಾರೆ. ಜೈಲ್ಗೆ ಹೋಗಿಲ್ಲ ಅಂತಂದ್ರೆ, SIT ಇರೋ ಜೈಲ್ಗೆ ಹೋಗಿಲ್ಲ ಅಂತಂದ್ರೆ, ನಾನು CM ಆದಾಗ ಮಂಜುನಾಥ್ ಗೌಡನನ್ನ ನನ್ನ CM ಆಫೀಸ್ಗೆ ಮಡ್ಕಂತೀನಿ ಕೆಲ್ಸಕ್ಕೆ. ಐ ವಿಲ್ ಪರ್ಸನಲಿ ಕೀಪ್ ಇನ್ ಮೈ CM ಆಫೀಸ್, ಓಕೆ ಅಂತ ಹೇಳುತ್ತಾ ಕಮಿಂಗ್ ನೆಕ್ಸ್ಟ್ ಇಸ್ ಸುವರ್ಣ ನ್ಯೂಸಿನ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕರ್ನಾಟಕದ ಜನತೆ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ. ಈ ಹೋರಾಟ ಒಂದು ಯುದ್ಧಕಾಂಡವಾಗಿ ಪರಿಣಾಮ ಆಗಿದೆ. ದೇ ಹ್ಯಾವ್ ಡಿಸೈಡೆಡ್, ಎಸ್ ನಾವು ರಕ್ಷಣೆ ಮಾಡೇ ಮಾಡ್ತೀವಿ ಅಂತ. ಹಾಗಂತ ಸಾಮಾನ್ಯ ಜನರು 97%, 3% ಪವರ್ಫುಲ್ ಅಧಿಕಾರದಲ್ಲಿರೋರು ಭ್ರಷ್ಟರು ಡಿಸೈಡ್ ಮಾಡಿದರೆ ಈ ಕೇಸನ್ನ ಮುಚ್ಚಾಕ್ತೀವಿ ಅಂತ. 97% ನಾವು ಕೂಡ ಸೋಲನ್ನು ಒಪ್ಕೊಳಲ್ಲ, ನಾವು ಕೂಡ ಕಾದ್ ನೋಡ್ತೀವಿ, ನಾವು ಕೂಡ ನಿಮಗೆ ಸೆಡ್ ಕೊಡ್ತೀವಿ, ನಾವು ಕೂಡ ನ್ಯಾಯ ತಗೊಳ್ತೀವಿ ಅಂತ ಈ ಮೂಲಕ ಹೇಳುತ್ತಾ ಕಮಿಂಗ್ ನೆಕ್ಸ್ಟ್ ಇಸ್ KDB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ, ಓಕೆ, ಅದರದಲ್ಲಿ ರಾಜೀವ್ ಚಂದ್ರಶೇಖರ್ ಹೆಂಡತಿ ಮಾವ 150 ಎಕರೆ ದಾಬಾಸ್ಪೇಟೆ ಹತ್ರ ಗ್ರಾಂಟ್ ಮಾಡಿಸ್ಕೊಂಡು 1995ರಲ್ಲಿ 2009ರಲ್ಲಿ ಸುಮಾರು 500 ಕೋಟಿಗೆ 6 ಕೋಟಿ ಕೊಟ್ಟು ತಗೊಂಡು 500 ಕೋಟಿಗೆ ಮಾರಾಟ ಮಾಡ್ತಾರೆ ಮಾರುತಿ ಸುಜುಕಿ ಜಿಂದಾಲ್ ಅವ್ರಿಗೆ. KDB ಒಂದು ಕರ್ನಾಟಕದಲ್ಲಿ KDB ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಆಗಿ ಕನ್ವರ್ಟ್ ಆಗಿದೆ. 20 ವರ್ಷಗಳಿಂದ KDB ಮಾಡ್ತಾ ಇರೋದೆಲ್ಲ ರಿಯಲ್ ಎಸ್ಟೇಟ್ ಕೆಲಸ. 150 ಎಕರೆ ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಮಾವನಿಗೆ ಕೊಟ್ಟಿದ್ದು BPL ಫ್ಯಾಕ್ಟರಿ ಮಾಡಿ ಉದ್ಯೋಗ ಸೃಷ್ಟಿ ಮಾಡ್ತೀರಂತ. ಆ ವ್ಯಕ್ತಿ ಒಂದು ಶೆಡ್ ಕೂಡ ಕಟ್ಟಿಲ್ಲ, ಬದಲಿಗೆ ಅದನ್ನ ಅಬ್ಸಲ್ಯೂಟ್ ಸೇಲ್ ಡೀಡ್ ತಗೊಂಡು ಲೀಸ್ ಡೀಡ್ ಕೊಟ್ಟಿರ್ತಾರೆ. KDB ಲೀಸ್ ಕೊಟ್ಟಿರ್ತಾರೆ. ಅಬ್ಸಲ್ಯೂಟ್ ಸೇಲ್ ಡೀಡ್ ತಗೊಂಡು ಕುವೈತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು 150 ಎಕರೆನ ಕಾಸು ಮಾಡಿಕೊಂಡು 6 ಕೋಟಿ ಕೊಟ್ಟು ದಾಬಾಸ್ಪೇಟೆ ರೈತರನ್ನ ಮುಣುಗಿಸಿ KDB ರಾಜೀವ್ ಚಂದ್ರಶೇಖರ್ ಮಾವನ ಮತ್ತೆ ಹೆಂಡತಿಗೆ, ಅವರಿಬ್ರು ಡೈರೆಕ್ಟರ್ BPL ಇಂಡಿಯಾ ಲಿಮಿಟೆಡ್ಗೆ, ಅವ್ರಿಗೆ 150 ಎಕರೆ ಕೃಷಿ ಭೂಮಿಯನ್ನ ಕಿತ್ತು ಕೊಡ್ತಾರೆ. ಒಂದು ಶೆಡ್ ಕೂಡ ಕಟ್ಟಲ್ಲ. ಸುವರ್ಣ ನ್ಯೂಸಿನ ರಾಜೀವ್ ಚಂದ್ರಶೇಖರ್ ಮಾವ ಹೆಂಡತಿ, ಅವರ ಹೆಂಡತಿ ಸಹ ಡೈರೆಕ್ಟರ್, 6 ಜನ 7 ಜನ ಡೈರೆಕ್ಟರ್ ಇದ್ದಾರೆ. BPL ಇಂಡಿಯಾ ಲಿಮಿಟೆಡ್ ಅನ್ನೋ ಕಂಪನಿಯನ್ನ ಸೃಷ್ಟಿ ಮಾಡಿ ರೈತರ ಕೃಷಿ ಜಮೀನನ್ನ ಕಿತ್ತುಕೊಂಡಂತ KDB 1995ರಲ್ಲಿ ರಾಜೀವ್ ಚಂದ್ರಶೇಖರ್ ಮಾವನ್ ಕೊಡ್ತಾರೆ. ಅಜಿತ್ ಗೋಪಾಲ್ ನಂಬಿಯಾರ್ ಅಂತ ಆ ವ್ಯಕ್ತಿ ಒಂದು ಶೆಡ್ ಕೂಡ ಕಟ್ಟಲ್ಲ, ಒಂದು ಫ್ಯಾಕ್ಟರಿ ಕೂಡ ಕಟ್ಟಲ್ಲ, ಒಂದು ಇಂಡಸ್ಟ್ರಿ ಕೂಡ ಕಟ್ಟಲ್ಲ. ಬದಲಿಗೆ ಅದನ್ನ ಕುವೈತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು 2004ರಲ್ಲಿ 2009ರಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಆಶೀರ್ವಾದ ಪಡ್ಕೊಂಡು ಪರ್ಮಿಷನ್ ತಗೊಂಡು ಅದನ್ನ ಬಿಡಿಯಾಗಿ 500 ಕೋಟಿಗೆ, ಅಂದಾಜು 500 ಕೋಟಿಗೆ ಸುವರ್ಣ ನ್ಯೂಸ್ ರಾಜೀವ್ ಚಂದ್ರಶೇಖರ್ ಮಾವ ಹೆಂಡತಿ ಮಾರಾಟ ಮಾಡ್ತಾರೆ. ಈ ರೀತಿ ಅಕ್ರಮ ಮಾಡಕ್ಕೋಸ್ಕರ ಕರ್ನಾಟಕದಲ್ಲಿ KDBನ ಬೆಳೆಸ್ತಾ ಇದ್ದೀರಾ. 55 ವರ್ಷಗಳ ಇತಿಹಾಸ, 1,55,000 ಎಕರೆ ಕೃಷಿ ಭೂಮಿಯನ್ನ KDB ಕಿತ್ಕೊಂಡಿದೆ ಇನ್ ದ ನೇಮ್ ಆಫ್ ಎಸ್ಟಾಬ್ಲಿಷಿಂಗ್ ಫ್ಯಾಕ್ಟರೀಸ್. ನಿಜವಾಗ್ಲೂ KDB ತಗೊಂಡ್ರು ಲ್ಯಾಂಡ್ಗಳು ನಿಜವಾಗ್ಲೂ ಫ್ಯಾಕ್ಟರಿ ಆಗಿದ್ಯಾ ಅಥವಾ ಸುವರ್ಣ ನ್ಯೂಸ್ ರಾಜೀವ್ ಚಂದ್ರಶೇಖರ್ ಮಾವನ BPL ಕಂಪನಿ ತರ ಬೋಗಸ್ ರಿಯಲ್ ಎಸ್ಟೇಟ್ ದಂಧೆ ಆಗಿದ್ಯಾ? ಇದರ ಬಗ್ಗೆ ನಿನ್ನೆ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು CBI, ಓಕೆ, ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು ED, ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು
ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯನವ್ರಿಗೆ, ಇಂಡಸ್ಟ್ರಿಯಲ್ ಮಿನಿಸ್ಟರ್ MB ಪಾಟೀಲ್ ಅವ್ರಿಗೆ, ಕೃಷ್ಣ ಬೈರೇಗೌಡರಿಗೆ, ಕಂದಾಯ ಸಚಿವರಿಗೆ. ಇದು ದೊಡ್ಡ ಸ್ಕ್ಯಾಮ್. KDB ನಡೀತಿರೋದೆಲ್ಲ ಸ್ಕ್ಯಾಮು. 90% ಸ್ಕ್ಯಾಮ್ ನಡೀತಾ ಇದೆ, 10% ಕಾನೂನಾತ್ಮಕ ಕೆಲಸ ಮಾಡ್ತಾ ಇದ್ದಾರೆ. ಈ 90% ಸ್ಕ್ಯಾಮ್ ಅಲ್ಲಿ ಇದು ಕೂಡ ಒಂದು BPL ಇಂಡಿಯಾ ಲಿಮಿಟೆಡ್ ರಾಜೀವ್ ಚಂದ್ರಶೇಖರ್ ಅವನ ಮಾವ ಹೆಂಡತಿ ಮಾಡಿರೋದು ಕೂಡ ಸ್ಕ್ಯಾಮೇ. BPL ಕಂಪನಿ ಓಪನ್ ಮಾಡ್ತೀವಿ ಅಂತೇಳಿ ನೆಲಮಂಗಲದ ದಾಬಸ್ಪೇಟೆನಲ್ಲಿ 150 ಎಕರೆ 149.55 ಗುಂಟೆಯನ್ನ, ಅಂದ್ರೆ ಅಂದಾಜು 150 ಎಕರೆನ ಗ್ರಾಂಟ್ ಮಾಡಿಸ್ಕೊಂಡು ಒಂದು ಫ್ಯಾಕ್ಟರಿ ಕೂಡ ಕಟ್ಟಿಲ್ಲ, ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಲ್ಲ. 14 ವರ್ಷ ಪೆಂಡಿಂಗ್ ಇಟ್ಕೊಂಡು 14 ವರ್ಷದಲ್ಲಿ 14 ವರ್ಷಕ್ಕೆ ಮುಂಚೆನೆ ಕುವೈತ್ ಬ್ಯಾಂಕ್ಗೆ 150 ಎಕರೆ ಅಡಮಾನ ಇಟ್ಟು, ಇದೇ ರಾಜೀವ್ ಚಂದ್ರಶೇಖರ್ ಟಿವಿ ಚಾನೆಲ್ ಅಲ್ಲಿ ಅಜಿತ್ ಹನುಮಕ್ಕನವರು ಏನು ಪುಂಗಿದೆ ನೋಡು. ಅಜಿತ್ ಹನುಮಕ್ಕನವರ್, ನಿಮ್ಮ ಬಾಸ್ ಸೋಕಾಲ್ಡ್ ರಾಜೀವ್ ಚಂದ್ರಶೇಖರನ ಮಾವ ಅಜಯ್ ಗೋಪಾಲ್ ನಂಬಿಯಾರ್ ಮತ್ತೆ ಅಂಜಲಿನಾ ಅವ್ರ ವೈಫು ಮತ್ತೆ 6 ಜನ ಡೈರೆಕ್ಟರ್ಗಳು ಸೇರ್ಕೊಂಡು KDBಗೆ ಫ್ಯಾಕ್ಟರಿ ಆಗ್ತೀವಿ ಅಂತೇಳಿ KDBಗೆ ಫ್ಯಾಕ್ಟರಿ ಆಗ್ತೀವಿ ಅಂತೇಳಿ 150 ಎಕರೆ ರೈತರ ಜಮೀನನ್ನ ಅಕ್ವೈರ್ ಮಾಡಿ ಕಿತ್ಕೊಂಡು ಅದರಲ್ಲಿ ಫ್ಯಾಕ್ಟರಿನೂ ಹಾಕಿಲ್ಲ, ಅವ್ರ ಅಜ್ಜಿ ತಲೆನೂ ಹಾಕಿಲ್ಲ. ಬದಲಿಗೆ ತಗೊಂಡೋಗಿ ಕುವೈತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು 150 ಎಕರೆನ ಮಾರುತಿ ಸುಜುಕಿ ಜಿಂದಾಲ್ ಅವ್ರಿಗೆ ಬಿಡಿಯಾಗಿ 500 ಕೋಟಿಗೆ ಮಾರಾಕ್ತಾರೆ. 6 ಕೋಟಿಗೆ ತಗೊಂಡಂತ ರೈತರ ಜಮೀನನ್ನ ರಾಜೀವ್ ಚಂದ್ರಶೇಖರ್ ಮಾವ ಹೆಂಡತಿ ಅಂದಾಜು 500 ಕೋಟಿಗೆ ಮಾರಾಟ ಮಾಡ್ತಾರೆ 14 ವರ್ಷದಲ್ಲಿ. ಕರ್ನಾಟಕದಲ್ಲಿ ಕೃಷಿ ಜಮೀನು KDB ತಗೊಳೋದು ದಂಧೆ ಮಾಡಕ, ರಿಯಲ್ ಎಸ್ಟೇಟ್ ಮಾಡಕ. ಈ ರೀತಿ ಕೇರಳದಿಂದ ಬಂದಂತ ರಾಜೀವ್ ಚಂದ್ರಶೇಖರ್ MP ಆಗ್ತಾನೆ, ರಾಜ್ಯಸಭಾ ಮೆಂಬರ್ ಆಗ್ತಾನೆ. ಒಂದೆರಡಲ್ಲ, 10 ಹಗರಣಗಳಿದೆ, ಸಾಲಾಗಿ ನಿಂತಿದೆ. ವಿ ವಾಂಟೆಡ್ ಟು ಆಸ್ಕ್, ಯಾವ ನೈತಿಕತೆ ಇದೆ ರಾಜೀವ್ ಚಂದ್ರಶೇಖರ್ ಒಬ್ಬ ರಾಜ್ಯಸಭಾ ಮೆಂಬರ್ ಆಗಿ, ಸುವರ್ಣ ನ್ಯೂಸಿನ ಓನರ್ ಆಗಿ, ನಿಮ್ಮ ಮಾವನವರು ಹೆಂಡತಿ 150 ಎಕರೆ BPL ಕಂಪನಿ ಓಪನ್ ಮಾಡ್ತೀವಿ, ಕಲರ್ ಟೆಲಿವಿಷನ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಗ್ರಾಂಟ್ ಮಾಡಿಸ್ಕೊಂಡು ಕುವೈತ್ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟು, ಈಗ ಅದರ ವಿರುದ್ಧವೇ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕರ್ನಾಟಕ ಮಹಿಳಾ ಆಯೋಗ ಲೆಟರ್ ಬರೆದ್ರೆ SIT ಮಾಡೋ ಸಿದ್ದರಾಮಯ್ಯ, ಪ್ರಿಯಾಂಕಾ ಖರ್ಗೆ ಏನೋ RSS ನ ಬ್ಯಾನ್ ಮಾಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡೋ ಸಿದ್ದರಾಮಯ್ಯ. 150 ಎಕರೆ ಇವತ್ತಿನ ಮಟ್ಟಿಗೆ ದಾಬಾಸ್ಪೇಟೆ 150 ಎಕರೆ ಲ್ಯಾಂಡ್ ಚಿನ್ನದ ಬೆಲೆ ಇದೆ. ಚಿನ್ನದ ಬೆಲೆ ರೈತರ ಜಮೀನಿಗೆ ಕೊಳ್ಳಿ ಇಟ್ಟಂತ ಈ ರೀತಿ ಬೋಗಸ್ BPL ಇಂಡಿಯಾ ಲಿಮಿಟೆಡ್ಗಳು, ಆ ರೀತಿ ಅವರನ್ನ ಪೋಷಿಸುವ KDB ಭ್ರಷ್ಟ ಅಧಿಕಾರಿಗಳು, ಆವತ್ತಿನ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅನ್ನೋ ಒಬ್ಬ ಭ್ರಷ್ಟ ಮಂತ್ರಿ ಈ ಎಂಟೈರ್ ಡೀಲ್ ಅನ್ನ ಮಾಡಿದ್ದಾರೆ. 150 ಎಕರೆ ಲ್ಯಾಂಡ್ ಅನ್ನ ಬೋಗಸ್ ಗ್ರಾಂಟ್ ಮಾಡಿಸ್ಕೊಂಡು ಸುಳ್ಳು ಹೇಳಿ ಫ್ಯಾಕ್ಟರಿ ಮಾಡ್ತೀವಿ ಅಂತೇಳಿ ಮಾರಾಟ ಮಾಡಿದ್ದು ಎಷ್ಟು ಸರಿ. MB ಪಾಟೀಲ್ ಅವರಿಗೆ, ದ KDB ಮಿನಿಸ್ಟರ್, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಅವರಿಗೆ ವಿ ಹ್ಯಾವ್ ಸೆಂಟ್ ಎ ಕಂಪ್ಲೇಂಟ್, SIT ರಚನೆ ಮಾಡಿ ಅಂತೇಳಿ CM ಗೆ ಕೊಟ್ಟಿದ್ದೀವಿ. ED CBIಗೂ ಕೂಡ ರಾಜೀವ್ ಚಂದ್ರಶೇಖರನ ಪಾತ್ರ ಏನು, ಒಬ್ಬ ರಾಜ್ಯಸಭಾ ಮೆಂಬರ್ ಆಗಿ ಸುವರ್ಣ ನ್ಯೂಸಿನ ಯಜಮಾನನಾಗಿ ಈ ದಂಧೆನಲ್ಲಿ ರಾಜೀವ್ ಚಂದ್ರಶೇಖರ್ ಪಾತ್ರ ಏನು, ಅವರ ಮಾವ ಯಾಕೆ ಸುಳ್ಳು ಹೇಳಿ KDB ಇಂದ ರೈತರ ಜಮೀನನ್ನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ 500 ಕೋಟಿ ದುಡ್ಡು ಮಾಡಿದ್ರು. ಇದನ್ನ ಕರ್ನಾಟಕ ಸರ್ಕಾರ ಗೆದ್ದು ಬಂದಂತ ಸರ್ಕಾರಗಳು ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಇವತ್ತು MB ಪಾಟೀಲ್ ಅವರಿಗೆ ಐ ಆಮ್ ಪರ್ಸನಲಿ ಮೀಟಿಂಗ್ ಹಿಮ್, ಅವರ ಮನೆಯಲ್ಲಿ ಪಾಟೀಲ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ವಿ ವಾಂಟ್ ಈ ರಾಜೀವ್ ಚಂದ್ರಶೇಖರ್ನ 150 ಎಕರೆ ಮಾವನ 150 ಎಕರೆ KDB ದಾಬಾಸ್ಪೇಟೆ ಲ್ಯಾಂಡ್ ಸ್ಕ್ಯಾಮ್ ಅನ್ನ SIT ಅನ್ನ ರಚನೆ ಮಾಡಿ ಈ ಲ್ಯಾಂಡ್ ಅನ್ನ ಮುಟ್ಗೋಲ್ ಹಾಕೊಳ್ಬೇಕು. ಆವತ್ತಿನ ಮಂತ್ರಿ ಹೇಳ್ದ ಅಂತ 150 ಎಕರೆ ಲ್ಯಾಂಡ್ ಅನ್ನ ಕೊಟ್ಟಿದ್ದಾರೆ, ಅದು ಸ್ಕ್ಯಾಮ್ ಆಗಿದೆ, SIT ತನಿಖೆ ಆಗ್ಲೇಬೇಕು ಅಂತ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್. ನೋಡೋಣ ಇವ್ರು ಏನ್ ಮಾಡ್ತಾರೆ ಅಂತ. ಒಂದಂತೂ ನಿಜ ಸ್ನೇಹಿತರೆ, ಕರ್ನಾಟಕದ ರೈತರ ಕೈಗೆ ಚಿಪ್ ಅನ್ನ ಕೊಟ್ಟು ಈ ರೀತಿ ಬೋಗಸ್ ಬಿಸ್ನೆಸ್ ಮೆನ್ಗಳಿಗೆ ಲ್ಯಾಂಡ್ಗಳನ್ನ ಕೊಟ್ಟು ರಿಯಲ್ ಎಸ್ಟೇಟ್ ಮಾಡಿ ಆ ಕೃಷಿ ಜಮೀನನ್ನ ಬೋಗಸ್ ಮಾಡೋ ಇಂತ ಭ್ರಷ್ಟ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅನ್ನೋ ಮಿನಿಸ್ಟರ್ಗಳು
ಆವತ್ತಿನ KDB ಅಧಿಕಾರಿಗಳು ಇದನ್ನೆಲ್ಲ ಸುಮ್ನೆ ನೋಡ್ಕೊಂಡು ಸುಮ್ನೆ ಕೂತಿರುವಂತ ರೈತರ ಕೈಗೆ ಚಿಪ್ಪು, KDB ಲ್ಯಾಂಡ್ ಡೀಲರ್ಗಳಿಗೆ ಸಿಕ್ತು ಚಿನ್ನದ ಗಟ್ಟಿ ಅಂತ ಹೇಳುತ್ತಾ, ಬರೀ ಇದೊಂದೇ ಅಂತಲ್ಲ, ಇಟ್ಸ್ ನಾಟ್ ಓನ್ಲಿ ದಾಟ್. ಒಂದು ಮಠದ ಸ್ವಾಮೀಜಿ ಟೀಮ್ ಬಳಿ 50ಕ್ಕೂ ಹೆಚ್ಚು ಇಂಪೋರ್ಟೆಡ್ ಕಾರ್ಸ್ ಇದೆ. ಒಂದು ಮಠದ ಸ್ವಾಮೀಜಿ, ಬರೀ ಸರ್ಕಾರ, ಅಧಿಕಾರಿಗಳು, ರಾಜಕಾರಣಿಗಳು, ಬಿಸ್ನೆಸ್ ಮೆನ್ ಅಲ್ಲ, ಇವನ್ ಕೆಲ ಮಠಗಳು, ನಾವು ನಡೆದಾಡು ದೇವರು ಅಂತ ಸಿದ್ಧಗಂಗಾ ಶ್ರೀನ ಕರಿತಾ ಇದ್ವಿ. ಅವ್ರ ಪಾದಕ್ಕೆ ನಾನು ನಮಸ್ಕಾರ ಮಾಡಿದ್ದೀನಿ. ಎಲ್ಲಿಯ ಬಸವಣ್ಣ, ಎಲ್ಲಿಯ ಸಿದ್ಧಗಂಗಾ ಶ್ರೀಗಳು, ಎಲ್ಲಿಯ ಕೆಲ ಇಂಪೋರ್ಟೆಡ್ ಕಾರ್ನಲ್ಲಿ ಓಡಾಡೋ ಸ್ವಾಮಿಗಳು? ಒಂದು ಸ್ವಾಮಿ ಕರ್ನಾಟಕದಲ್ಲಿ ಇರೋದೇ ಇಲ್ಲ. ಯಾವಾಗ ನೋಡು ದುಬೈ, UK, ಅಮೆರಿಕಾ. ಏನ್ ಮಾಡ್ತೀಯ ಗುರು ಅಲ್ಲಿ ಹೋಗಿ? ಏನ್ ಮಾಡ್ತೀಯ? ಒಂದಷ್ಟು ವಿಡಿಯೋಗಳು, ಒಂದಷ್ಟು ಫೋಟೋಗಳು ಸಿಕ್ಕಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಬಿಟ್ರೆ ಆ ಮಠದ ಮರ್ಯಾದೆ ಹಾಳಾಗತ್ತೆ ಅಂತ ನಾವ್ ಆಗ್ತಾ ಇಲ್ಲ. 40ಕ್ಕೂ ಹೆಚ್ಚು ಇಂಪೋರ್ಟೆಡ್ ಗಾಡಿ ಇದೆ ರೀ, BMW. ಅಲ್ರಿ, ಒಬ್ಬ ಸನ್ಯಾಸಿ ಇಂಪೋರ್ಟೆಡ್ ಗಾಡಿ ಬಿಟ್ರೆ ಕೆಳಗಡೆ ಹಿಡಿಯಲ್ಲ. ಈ ನೀಡ್ಸ್ ಲಕ್ಸುರಿಯಸ್ ವೆಹಿಕಲ್ಸ್. 40ಕ್ಕೂ ಹೆಚ್ಚು ಲಕ್ಸುರಿ ವೆಹಿಕಲ್ ಅಲ್ಲಿ ಓಡಾಡೋದು ಒಬ್ಬ ಸ್ವಾಮಿ. ಅಲ್ರಿ, ಸನ್ಯಾಸಿ ಅಂದ್ರೆ ಎಲ್ಲಿ? ಯಾವ ಸನ್ಯಾಸತ್ವಕ್ಕೆ ಅವರು ಅಡಿಮಾನ ಆಗಿದ್ದಾರೆ? ಎಲ್ಲಿಯ ಬಸವಣ್ಣ, ಎಲ್ಲಿಯ ಸಿದ್ಧಗಂಗಾ ಶ್ರೀಗಳು, ಎಲ್ಲಿಯ ಈ ಮಠದ ಸ್ವಾಮೀಜಿ ಶಿಷ್ಯ ಇದ್ದಾನೆ. ಅವನು ಬೆಳಗ್ಗೆ ಹೇಳೋದು 8 ಗಂಟೆಗೆ, ರಾತ್ರಿ 8ರಿಂದ 11 ಗಂಟೆವರೆಗೂ ಎಣ್ಣೆ ಹೊಡಿತಾನೆ. ಆ ಕ್ಯಾಂಪಸ್ ಅಲ್ಲೇ ಮನೆ ಮಾಡ್ಕೊಂಡಿದ್ದಾನೆ. ಮಾನ ಮರ್ಯಾದೆ ತೆಗೆದಾಕಿದ್ದಾನೆ. ರಿಯಲ್ ಎಸ್ಟೇಟ್ ಅಲ್ಲಿ ಹಾಕೋದು, ಚಾನೆಲ್ ಅಲ್ಲಿ ಹಾಕೋದು, ನಿರೂಪಕಿನ ಫಾರಿನ್ ಟ್ರಿಪ್ ಕಳ್ಸೋದು ಬರೀ ಇದೆ. ದಂಧೆ ಮಾಡೋರ್ಗೆ. ಈ ಸ್ವಾಮೀಜಿಗೆ ರಾಜಕಾರಣಿ ಯಾರಾದ್ರೂ ಮೈಗೆ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆ ಹೋಗ್ತಾನೆ. ಡೆಲ್ಲಿಲಿ ಯಾವ್ದಾದ್ರು ರಾಜಕಾರಣಿ ಕರ್ತಾರೆ ಅಲ್ಲೋಯ್ತಾನೆ. ಇನ್ನೊಬ್ಬ ರಾಜಕಾರಣಿ ಮನೆ ED ರೈಡ್ ಮಾಡಿದ್ರೆ ಅಲ್ಲೋಗಿ ಸನ್ಯಾಸಿ ತರ ನಿಂತ್ಕೊಂತಾನೆ. ಸಾಮಾನ್ಯ ಜನರ ಜೊತೆ ಗುರುತಿಸ್ಕೊಳ್ಳೋ ಅಂತ ಸ್ವಾಮೀಜಿನೇ ಅಲ್ಲ. ನಾನು ಸಿದ್ಧಗಂಗಾ ಶ್ರೀ ನೋಡಿದ್ದೀನಿ. ರಾತ್ರಿ 12 ಗಂಟೆಗೆ ನಾನ್ ಭೇಟಿ ಮಾಡಿದ್ದೀನಿ. ರಾತ್ರಿ 12 ಗಂಟೆಗೆ ಅವ್ರ ಕಾಲ ಹತ್ರ ನಾನ್ ಕೂತ್ಕೊಂಡಿದ್ದೀನಿ. ಭೇಟಿ ಮಾಡ್ತಾರೆ. ಆ ನಡೆದಾಡೋ ದೇವರು ಭೇಟಿ ಮಾಡ್ತಾ ಇದ್ರು. ಇವತ್ತಿನ ಮಠದ ಈ ಸ್ವಾಮಿ ಇಂಪೋರ್ಟೆಡ್ ಕಾರೇ ಬೇಕು, ಪ್ರೈವೇಟ್ ಜೆಟ್ಟೇ ಬೇಕು. ಪ್ರೈವೇಟ್ ಜೆಟ್ ಬೇಕ್ರಿ. ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡೋದು ದುಬೈನಲ್ಲಿ. ದುಬೈದು ಒಂದಷ್ಟು ಫೋಟೋಗಳು ಇಟ್ಕೊಂಡಿದೀವಿ ನಾವು. ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಯಾವಾಗ ನೋಡಿದ್ರು ಫಾರಿನ್, ಯಾವಾಗ ನೋಡಿದ್ರು ಫಾರಿನ್. ಇಲ್ಲ ಶ್ರೀಮಂತರು, ಫಾರಿನ್, ರಾಜಕಾರಣಿ. ಸಾಮಾನ್ಯ ಜನರ ಕೈಗೆ ಸಿಗಲ್ಲ. 40-50 ಇಂಪೋರ್ಟೆಡ್ ಕಾರ್ಗಳವಂತೆ. ಓಲ್ವೋ, BMW. ಇಂಥ ಕಾರ್ ಇಲ್ಲ ಅಂತ ಒಬ್ಬ ಸನ್ಯಾಸಿ ಅಂತ ಹೇಳ್ಕೊಳೋ ಅಂತ ಸ್ವಾಮಿಗೆ 40 ಕಾರ್ ಬೇಕಾ? ಊಟ ಮಾಡೋದು ಬೆಳ್ಳಿ ತಟ್ಟೆನಲ್ಲಿ ಊಟ ಮಾಡೋದು ಒಬ್ಬ ಸನ್ಯಾಸಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ಬೇಕಾ? ಲಕ್ಸುರಿಯಸ್ ಜೀವನ, ಓಡಾಡೋದು ಪ್ರೈವೇಟ್ ಜೆಟ್ ಅಲ್ಲಿ, ಓಡಾಡೋದು ಲಕ್ಸುರಿ ಕಾರ್ಗಳಲ್ಲಿ, ತಂಗೋದು ಸ್ಟಾರ್ ಹೋಟ್ಲಲ್ಲಿ. ಯಾವ ಸನ್ಯಾಸತ್ವ ಇದು? ಆ ಸ್ವಾಮೀಜಿ ಕೆಳಗಡೆ 40 ಜನ ಸಣ್ಣ ಸ್ವಾಮಿಗಳಲ್ಲ, ಅದ್ರಲ್ಲೊಬ್ಬ 420 ಇದ್ದಾನೆ. ಸಾಯಂಕಾಲ 8 ಗಂಟೆಗೆ ಎಣ್ಣೆ ಸೋಚ್ಕೊಂತಾನೆ. ಫಿಲಂ ಆಕ್ಟರ್ಗಳನ್ನೆಲ್ಲ ಕರ್ಕೊಂಬಂದ್ ಗುಡ್ಡೆ ಹಾಕೊಂಡು ಅವ್ರ ಜೊತೆ ಎಣ್ಣೆ ಹೊಡೆಯೋದು. ಬೆಳಗ್ಗೆ 9 ಗಂಟೆಗೆ ಹೇಳ್ತಾನೆ. ಅವನು ಕೂಡ ನಾವು ಸ್ವಾಮಿ ಅಂತ ಕರಿಬೇಕು. ಈ ಮಟ್ಟಕ್ಕೆ ಒಂದು ಮಠ ಬಂದು ನಿಂತಿದೆ ಅಂತಂದ್ರೆ ಬರೀ ರಾಜಕೀಯ ಅಲ್ಲ, ಬರೀ ಭ್ರಷ್ಟ ರಾಜಕಾರಣಿಗಳಲ್ಲ, ಬರೀ ಭ್ರಷ್ಟ ಅಧಿಕಾರಿಗಳಲ್ಲ, ಭ್ರಷ್ಟ ವ್ಯವಸ್ಥೆ ಅಲ್ಲ. ಏನಾಗ್ತಾ ಇದೆ? ಕರ್ನಾಟಕ ಎತ್ತ ಸಾಗುತ್ತಿದೆ. ಎಲ್ಲಿ ಆ ಬಸವಣ್ಣನವರು, ಎಲ್ಲಿ ಆ ಸಿದ್ಧಗಂಗಾ ಶ್ರೀಗಳು, ಎಲ್ಲಿ ಈ ಇಂಪೋರ್ಟೆಡ್ ಕಾರಲ್ಲಿ ಓಡಾಡುವಂತ ಸ್ವಾಮಿ, ಪ್ರೈವೇಟ್ ಜೆಟ್ಟಲ್ಲಿ ಓಡಾಡುವಂತ ಸ್ವಾಮಿ, ಬೆಳ್ಳಿ ತಟ್ಟೆಲ್ಲಿ ಊಟ ಮಾಡುವಂತ ಸ್ವಾಮಿ? ಅವನ ಶಿಷ್ಯ ಸಾಯಂಕಾಲ 8 ಗಂಟೆಗೆ ಒಂದು ಫುಲ್ ಬಾಟ್ಲು ಕುಡಿತಾನೆ, ಚಾನೆಲ್ ಅಲ್ಲಿ ದುಡ್ಡು ಹಾಕ್ತಾನೆ. ಏನೋ ಹೊಟ್ಟೆ ಉರಿತಾ ಇದಾರೆ. ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಬೆಳಗ್ಗೆ 10 ವರ್ಷದ ಒಂದು ಮಗು, ಒಂದು 5 ವರ್ಷದ ಒಂದು ಮಗು ಹೂ ಮಾರ್ತಾರೆ. ಇವತ್ತು ಸಿದ್ದರಾಮಯ್ಯನ ಮಗ MLC ಆಗಬೇಕು, ಯಡಿಯೂರಪ್ಪನ ಮಗ CM ಆಗಬೇಕು, DK ಶಿವಕುಮಾರ್ಗೆ CM ಆಗಬೇಕು, ನಿಖಿಲ್ ಕುಮಾರಸ್ವಾಮಿ CM ಆಗಬೇಕು, ಬೊಮ್ಮಾಯಿ ಮಗ CM ಆಗಬೇಕು, ಸತೀಶ್ ಜಾರಕಿಹೊಳಿ ಮಗಳು MP ಆಗಬೇಕು, ಈಶ್ವರ್ ಖಂಡ್ರೆ ಮಗ MP ಆಗಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ MLA ಆಗಬೇಕು. ಅವ್ರ ಮಕ್ಕಳೆಲ್ಲ MLA MP ನಮ್ಮನ್ನ ಆಡಳಿತ ಮಾಡಬೇಕು. ಇವತ್ತು ಕೂಡ 78 ವರ್ಷಗಳ ನಂತರ
ಇವತ್ತು ಕೂಡ ಬಡವರು ಬಡವರಾಗೆ ಉಳಿದಿದ್ದಾರೆ, ಇನ್ನ ಕೆಳಕ್ಕೆ ಹೋಗ್ತಾ ಇದ್ದಾರೆ. ಈ ದೇಶದಲ್ಲಿ 5 kg ಅಕ್ಕಿ ನಿನ್ನ ಗ್ಯಾರಂಟಿಯಾಗಿ ಮಡಗಿದ್ದಾರೆ. ಒಬ್ಬ ಬಡವನನ್ನ ಬಡವಾಗಿ ಮಡಗಿ ಅವನ ಕೈಗೆ 5 kg ಅಕ್ಕಿ ಕೊಟ್ರೆ, ಒಂದಷ್ಟು 2,000 ರೂಪಾಯಿ ಕಾಸು ಕೊಟ್ರೆ ಅದನ್ನ ಭಾಗ್ಯ ಅಂತ ಕರೆಯೋ ಅಂತ ಬೇವರ್ಸಿಗಳಿದ್ದಾರೆ ಅಂತಂದ್ರೆ ನಾವ್ ಏನ್ ಹೇಳ್ಬೇಕು? 78 ವರ್ಷಗಳ ನಂತರ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಭ್ರಷ್ಟರ ಕೈ ಕೊಟ್ಟಿದ್ದೀವಿ ನಾವು. ದ ಸಿಸ್ಟಮ್ ಹ್ಯಾಸ್ ಬಿಕಮ್ ಕಂಪ್ಲೀಟ್ಲಿ ಕೊಲಾಡೆಡ್ ವಿತ್ ರೆಟೆಬಿಸಮ್, ನೆಪೋಟಿಸಮ್. ಯಾರಿಗೂ ಬಾಯಿ ಬಿಟ್ಟು ಪ್ರಶ್ನೆ ಕೇಳೋ ಮಟ್ಟದಲ್ಲಿ ಇಲ್ಲ ರೀ. ಪ್ರಶ್ನೆ ಕೇಳಿದ್ರೆ ಕೇಸ್ ಹಾಕೋದು, ಎದುರಿಸೋದು, ಬೆದರ್ಸೋದು, ರೌಡಿಗಳನ್ನ ಬಿಡೋದು. ವಿ ಡೋಂಟ್ ಕೇರ್. ನಾನ್ ಯಾವ್ದನ್ನು ಕೇರ್ ಮಾಡಲ್ಲ. ಹೇಳದ್ನಲ್ಲ, ಹೂವು ಮಳ್ಳು ಜೋಡಿಯಾಗೆ ಬಾಳೋದೇಕೆ ಹೇಳು, ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಹೇಳು, ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು, ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು. ಧರ್ಮಸ್ಥಳ ಒಂದು ಯುದ್ಧ ಕಾಂಡವಾಗಿ ಮಾರ್ಪಟ್ಟಿದೆ. ಈ ಹೋರಾಟದಲ್ಲಿ ಹಿಂದೆ ಹೋಗೋ ಯಾವುದೇ ಲಕ್ಷಣ ನನಗಂತೂ ಕಾಣಿಸ್ತಾ ಇಲ್ಲ. ವಿ ವಿಲ್ ನಾಟ್ ಸ್ಟೆಪ್ ಇಟ್ ಬ್ಯಾಕ್. ಬಟ್ ಸಾಮಾನ್ಯ ಜನ, ನೀವು ಯಾರು ನಂಬಿಕೆಯನ್ನ ಕಳ್ಕೊಂಬಾರ್ದು. ಧರ್ಮಸ್ಥಳದ ವಿಚಾರದಲ್ಲಿ ಯಾವನಿಗೆ ಪ್ರಮೋಷನ್ ಕೊಡ್ಲಿ, ಯಾವುದನ್ನೇ ಮುಚ್ಚಾಕ್ಲಿ, ದ ನ್ಯಾಯ ನಿಜವಾಗ್ಲೂ ಇದೆ, ಸಿಕ್ಕೇ ಸಿಗುತ್ತೆ. ಗೆದ್ದೇ ಗೆಲ್ಲುವೆವು, ಒಂದು ದಿನ ಗೆಲ್ಲಲೇಬೇಕು. ನಮ್ಮ ಒಳ್ಳೆತನ ಸಿಕ್ಕೇ ಸಿಗುತ್ತೆ. ಕಣ ಕಣದಲ್ಲೂ ಕನ್ನಡ. ಜೈ ಕನ್ನಡ ಅಂಬೆ. ಓಕೆ, ಡೋಂಟ್ ವರಿ, ನಾವೆಲ್ಲ ಇದ್ದೀವಿ. ಓಕೆ, ಯಾವುದೇ ಕಾರಣಕ್ಕೂ ಸೋಲಕ್ ಬಿಡಲ್ಲ. ನ್ಯಾಯ ಸಿಕ್ಕೇ ಸಿಗುತ್ತೆ. ನಿಧಾನ ಆಗ್ಬೋದು. ಭಗವಾನ್ ಕಿ ಘರ್ ಮೇ ದೇರೆ ಅಂದೇರ್ನಿ ಅಂತೆ. ಭಗವಂತನ ಮನೆಯಲ್ಲಿ ಸ್ವಲ್ಪ ಲೇಟ್ ಆಗ್ಬಹುದು, ಆದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಾನ್ ಕಣ್ಣಾರೆ ನೋಡಿರುವಂತದ್ದು, ಅನುಭವಿಸಿರುವಂತದ್ದು. ಸೊ ಡು ನಾಟ್ ಲೂಸ್ ಹೋಪ್ ಅಂಡ್ ಸ್ಟೇ ಬಿಲೀವ್ಡ್. ಟ್ರಸ್ಟ್ ಅಂಡ್ ಮತ್ತೆ ಈ ನಂಬಿಕೆ ಅನ್ನೋದು ತುಂಬಾ ದೊಡ್ಡ ವಸ್ತು ರೀ. ನಾವ್ ಎಷ್ಟೇ ಕೆಟ್ಟ ಪರಿಸ್ಥಿತಿಲಿರ್ಲಿ, ಯಾವುದೇ ಕಾರಣಕ್ಕೂ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ. ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ. ಇದೇ ನನ್ನ ವಿನಂತಿ. ನಾನು ಏನೂ ಮಾಡಕ್ಕಾಗಿಲ್ಲ ಅಂದ್ರು ನಿಮ್ಮಲ್ಲಿ ಕೇಳೋದೊಂದೇ, ಧರ್ಮಸ್ಥಳ ಒಂದು ಯುದ್ಧ ಕಾಂಡವಾಗಿ ಮಾರ್ಪಟ್ಟಿದೆ. ಓಕೆ, ಆ ಯುದ್ಧ ಕಾಂಡದಲ್ಲಿ ನಾನು ಮುಳ್ಳಾಗಿ ಕೆಲಸ ಮಾಡ್ತೀನಿ. ಐ ವಿಲ್ ಬಿ ಎ ಥ್ರೋನ್. ಓಕೆ, ಮುಟ್ಟಿದ್ರೆ ಏನಿಲ್ಲ, ಅವ್ರ ಕೈಯನ್ನೇ ಹಿಡ್ಕೊಳ್ಳೋಂತ ಮುಳ್ಳಾಗಿ ಕೆಲಸ ಮಾಡ್ತೀನಿ. ಏನೇ ಮಾಡ್ಲಿ ಪರವಾಗಿಲ್ಲ. ಮಂಜುನಾಥ್ ಗೌಡನಿಗೆ, ಇನ್ಸ್ಪೆಕ್ಟರ್ ಮಂಜುನಾಥನ್ ಗೌಡನಿಗೆ DYSP ಆಗಿ ಬಡ್ತಿಯಾಗಿದೆ. ಕಂಗ್ರ್ಯಾಚುಲೇಷನ್ ಮಂಜುನಾಥ್ ಗೌಡ. ಓಕೆ, ನಾನು ಯಾವತ್ತಾದ್ರೂ CM ಆದ್ರೆ ನಾನು ಪರ್ಸನಲ್ ಆಗಿ ನನ್ನ CM ಆಫೀಸಲ್ಲಿ ತಮ್ಮನ್ನ ಮಡ್ಕೊಳ್ಬೇಕು ಅನ್ನೋ ಆಸೆ ಇದೆ. ಭಗವಂತನ ಇಚ್ಛೆ ಆತ ಈಡೇರಿಸ್ತಾನೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಕರ್ನಾಟಕ. ಕಣ ಕಣದಲ್ಲೂ ಕನ್ನಡ.